ಮಾಸ್ಟರ್ಗೆ ಒಂದು ಮನವಿ ಮಾಡ್ಕೊಂತೀನಿ ಸರ್, ದಯವಿಟ್ಟು ಈ ಒಂದು PC ಏಜ್ ರಿಲ್ಯಾಕ್ಸೇಷನ್ ಯಾಕೆ ಅಂತ ಹೇಳಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಇದು ಮಾಡ್ತಾ ಇದೀವಿ ಸರ್, ಮನವಿ ಮಾಡ್ತಾ ಇದ್ವಿ. ನೀವು ಲಾಸ್ಟ್ BJP ಗೌರ್ಮೆಂಟ್ ಆಗಿದ್ದಾಗೂ ಆಪೋಸಿಷನ್ ಲೀಡರ್ ಇರಬೇಕಾದ್ರೆ CM ಸರ್ ನಮಗೆ ಗ್ಯಾರಂಟಿ ಕೊಟ್ಟಿದ್ರು, ಅವರೇ ರಿಟರ್ನ್ ಆಗಿ ಬರ್ಕೊಟ್ಟಿದ್ದಾರೆ. OBC ಮತ್ತೆ SC/ST ಗೆ 33 ಇಯರ್ಸ್, ಜನರಲ್ ಮೆರಿಟ್ಗೆ 30 ಇಯರ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿ, ಇದು ಕಾಯಂ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ದಯವಿಟ್ಟು ಯಾಕೆ ಕೇಳ್ಕೊಂತ ಇದ್ದೀನಿ ಅಂತಂದ್ರೆ, ಈ ಒಂದು ಸ್ಟೂಡೆಂಟ್ಸ್ ನಿಮ್ಮ ಒಂದು ಬರ್ಡೇ 6ನೇ ತಾರೀಕಿಂದ ಇಲ್ಲಿವರೆಗೂ ಸಿದ್ಧಗಂಗಾ ಮಠ ಮತ್ತೆ ಇಲ್ಲೇ ಮನೆ ಹತ್ರ ಇಲ್ಲೇ ಡೈಲಿ ಬರ್ತಾ ಇದ್ದಾರೆ. ಇದ್ರ ಜೊತೆಲಿ ಕಂಟಿನ್ಯೂಸ್ ಆಗಿ ನಿಮಗೆ ಮನವಿ ಮಾಡ್ತಾ ಇದೀವಿ ಸರ್. ಮತ್ತೆ ಇವತ್ತು ಬೆಳಿಗ್ಗೆನೂ 70 ರಿಂದ 80 ಜನ ಮನೆ ಹತ್ರ ಬಂದಿದ್ದಾರೆ. ನೀವು ಆದ್ರೆ ತುಮಕೂರ್ಗೆ ಹೋಗಿದ್ದೀರಿ ಸರ್. ಇವ್ರು ಬರ್ಬೇಕಂತಂದ್ರೆ ಹೇಳ್ತೀನಿ ನೋಡಿ ಸರ್, ಇವ್ರದ್ದು ಒಂದು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಗ್ರೂಪ್ ಮಾಡ್ಕೊಂಡಿದ್ದಾರೆ PC ಏಜ್ ರಿಲ್ಯಾಕ್ಸೇಷನ್ ಅಂತ ಹೇಳಿ. ಅದರಲ್ಲಿ ಎಲ್ಲರ ಹತ್ರನೂ 50, 100, 200 ರೂಪಾಯಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಬೇರೆ ಬೇರೆ ಡಿಸ್ಟಿಕ್ ಇಂದ ಬೇರೆ ಬೇರೆ ಪ್ರತಿದಿನ ಇವರು ಇಲ್ಲಿಗೆ ಬಂದು ಇಲ್ಲಿ ಉಳ್ಕೊಳೋದಕ್ಕೆ ಜಾಗ ಇಲ್ದಿರಾ ದಯವಿಟ್ಟು ಇವರು ಹೋಗಿ ಸಿದ್ಧಗಂಗಾ ಮಠದಲ್ಲಿ ಉಳ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಇವರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಈ ಒಂದು ನೋಟಿಫಿಕೇಶನ್ ಆಗಕ್ಕೆ ಮುಂಚೆ ಒಂದು PC ಏಜ್ ರಿಲ್ಯಾಕ್ಸೇಷನ್ ಮಾಡಿಕೊಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಂತ ಇದ್ದೀನಿ ಸರ್. ದಯವಿಟ್ಟು ಇದು ಪ್ರತಿಯೊಬ್ಬರ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟೋ ಸಾವಿರಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆಲ್ಲ ಅನ್ಯಾಯ ಆಗ್ತಾ ಇದೆ. ಮತ್ತೆ 4-5 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ. ದಯವಿಟ್ಟು ಈ ಒಂದು ಮನವಿನ ನೀವು ಪರಿಗಣಿಸಿ ಇವರಿಗೆ PC ಏಜ್ ರಿಲ್ಯಾಕ್ಸೇಷನ್ ಕೊಡಲೇಬೇಕಂತ ಕೇಳ್ಕೊಂತ ಇದ್ದೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.